ಇನ್ನೂ ಒಳ್ಳೆಯ ರೀತಿಯಾಗಿ ಈ ಒಂದು ಶಾಲೆ ಮತ್ತು ಕಾಲೇಜನ್ನು ನಾವು ಬೆಳೆಸಬೇಕು ಅಂತ ಹೇಳಿ ಅನೇಕ ಒಂದು ಯೋಜನೆಗಳನ್ನು ಹಾಕ್ಕೊಂಡು ಪ್ರಾಧಿಕಾರ ಮತ್ತು ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ಇದರ ಆಶ್ರಯದಲ್ಲಿ ಇವತ್ತು ನಡೀತಾ ಇರತಕ್ಕಂಥ ಈ ಒಂದು ಸುಂದರ ಸಮಾರಂಭ ಇವತ್ತು ನಮ್ಮ ಮಾಗಡಿ ರಸ್ತೆಯಲ್ಲಿ ಇರುವಂಥ ಏನು ಹಿಂದೆ BBMP ಇವಾಗ ನಾವು ಗ್ರೇಟರ್ ಬೆಂಗಳೂರು ಅಂತ ಹೇಳಬೇಕಾಗ್ತದೆ. ಈ ಒಂದು ಶಾಲೆ ಇದಕ್ಕೆ ಆದಂಥ ಒಂದು ಇತಿಹಾಸ ಇದೆ. ಆದರೆ ಇವತ್ತು ಈ ಶಾಲೆಯಲ್ಲಿ ಅನೇಕ ಮಕ್ಕಳು ಓದ್ತಕ್ಕಂಥದ್ದು ಮತ್ತು ಇಲ್ಲಿ ಭಾಳಷ್ಟು ಎಲ್ಲ ಕಡೆಯಿಂದ ಇಲ್ಲಿಗೆ ಮಕ್ಕಳು ಬರ್ತಾರೆ. ಆದ್ದರಿಂದ ಇದನ್ನು ಒಂದು ಇನ್ನೂ ಒಳ್ಳೆಯ ರೀತಿಯಾಗಿ ಈ ಒಂದು ಶಾಲೆ ಮತ್ತು ಕಾಲೇಜನ್ನು ನಾವು ಬೆಳೆಸಬೇಕು ಅಂತ ಹೇಳಿ ಅನೇಕ ಒಂದು ಯೋಜನೆಗಳನ್ನು ಹಾಕ್ಕೊಂಡು ಇವತ್ತು ಅದಕ್ಕೆ ಒಂದು ಸಾರ್ಥಕವಾದಂಥ ಈ ಒಂದು ನೂತನ ಕಟ್ಟಡಗಳ ಒಂದು ಉದ್ಘಾಟನೆ ಸಮಾರಂಭಕ್ಕೆ ಆಗಮಿಸಿರುವ ನಮ್ಮ ಬೆಂಗಳೂರು ಕೇಂದ್ರದ ಪಾಲಿಕೆಯ ಜಂಟಿ ಆಯುಕ್ತರಾದಂಥ ಹೇಮಂತ್ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಈ ಕಾಲೇಜ್ ಅಭಿವೃದ್ಧಿ ಮಂಡಳಿಯ ಉಪಾಧ್ಯಕ್ಷರಾದಂಥ ಮತ್ತು ಮಾಜಿ ನಗರ ಪಾಲಿಕೆ ಸದಸ್ಯರಾದಂಥ ಶಶಿಕುಮಾರ್ ಅವರೇ ಮತ್ತು ವೇದಿಕೆ ಮೇಲೆ ನಮ್ಮ ಎಲ್ಲ ಇಲಾಖೆಯ ಮುಖ್ಯ ಅಭಿಯಂತರರಿದ್ದಾರೆ ಮತ್ತು ಕಾರ್ಯಪಾಲಕ ಅಭಿಯಂತರರಿದ್ದಾರೆ. ಹಾಗೆಯೇ ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟಿನ ಅಧಿಕಾರಿಗಳಿದ್ದಾರೆ ಮತ್ತು ಈ ಶಾಲೆಯ ಮತ್ತು ಕಾಲೇಜಿನ ಎಲ್ಲ ಪ್ರಾಂಶುಪಾಲರೇ ಮತ್ತು ಉಪನ್ಯಾಸಕರೇ ಮತ್ತು ಬಂದಿರತಕ್ಕಂಥ ಕಾಲೇಜ್ ಅಭಿವೃದ್ಧಿ ಮಂಡಳಿಯ ಸಮಿತಿಯ ಎಲ್ಲ ಸದಸ್ಯರುಗಳು ಎಲ್ಲ ಬಂದಿದ್ದಾರೆ. ಅವರು ಕೂಡ ಒಂದು ಸಂತೋಷದ ದಿನ. ಯಾಕೆಂದರೆ ಅವರೆಲ್ಲರೂ ನಮ್ಮ ಕಾಲೇಜಿನ ಅಭಿವೃದ್ಧಿಗೆ ಭಾಳಷ್ಟು ಅವರು ಅವಾಗವಾಗ ಸೇರಿ ಪ್ರಯತ್ನಗಳು ಮಾಡ್ತಾನೆ ಇರ್ತಾರೆ. ಅವರು ಬಂದಿದ್ದಾರೆ ಮತ್ತು ಎಲ್ಲ ನಮ್ಮ ಈ ಕ್ಷೇತ್ರದಿಂದ ಸುತ್ತಮುತ್ತ ಎಲ್ಲ ಬಂದಿರತಕ್ಕಂಥ ಎಲ್ಲ ನಮ್ಮ ನಾಗರಿಕ ಬಂಧುಗಳೇ, ನಮ್ಮೆಲ್ಲ ಮುಖಂಡರುಗಳೇ ಹಾಗೂ ಈ ಒಂದು ಕಾಲೇಜ್ ಮತ್ತು ಶಾಲೆಯ ಎಲ್ಲ ವಿದ್ಯಾರ್ಥಿನಿಯರೇ ಮತ್ತು ಮಾಧ್ಯಮದ ಸ್ನೇಹಿತರು, ಇವತ್ತು ನಿಜವಾಗ್ಲೂ ಒಂದು ಸಂತೋಷದ ದಿನ. ನಮ್ಮ ಈ ಒಂದು ಸಂಸ್ಥೆ ಇದು ಬಹುಶಃ ಒಂದು ವಿಶೇಷವಾದಂಥ ಶಿಕ್ಷಣ ಸಂಸ್ಥೆ ಅಂತ ಹೇಳ್ಬೋದು. ನಮ್ಮ BBMPಯಲ್ಲಿ ಇರುವಂಥದ್ದು ಇಲ್ಲಿ LKGಯಿಂದ PGವರೆಗೂ ಇರುವಂಥ ಸಂಸ್ಥೆ. ಬಹುಶಃ ಈ ಥರ ಇರುವಂಥದ್ದು ಬಹಳ ಕಮ್ಮಿ. LKGಯಿಂದ ಪೋಸ್ಟ್ ಗ್ರ್ಯಾಜುಯೇಷನ್ವರೆಗೂ ಓದ್ತಕ್ಕಂಥ ಒಂದೇ ಒಂದು ಸಂಸ್ಥೆ ಇಲ್ಲಿ ನಮ್ಮಲ್ಲಿ ಇರುವಂಥದ್ದು. ಮತ್ತು ಬಹುಶಃ ಬೆಂಗಳೂರಿನಲ್ಲಿ ಇರುವ ಈ ಥರ ಒಂದು 2-3 ಇರ್ಬೋದು ಅಷ್ಟೇ. ಆದ್ದರಿಂದ ಇಲ್ಲಿ ಎಲ್ಲ ಮಕ್ಕಳು ಓದುವಂಥ ಸಂದರ್ಭದಲ್ಲಿ ಅವರಿಗೆ ಖಂಡಿತವಾಗಿಯೂ ನಾವು ಅವರಿಗೆ ಇಲ್ಲಿ ನಾವು ಈ ಕಾಲೇಜನ್ನು ಪ್ರಾರಂಭ ಮಾಡಿದಾಗ ಇಲ್ಲಿಗೆ ನಾವು ಅಂಡರ್ ಗ್ರ್ಯಾಜುಯೇಷನ್ ತೊಗೊಂಡು ಬಂದಿದ್ದೋ, ಆಮೇಲೆ ಪೋಸ್ಟ್ ಗ್ರ್ಯಾಜುಯೇಷನ್ ತೊಗೊಂಡು ಬಂದೋ, ಇದೆಲ್ಲ ಆಗಿರೋದು ಖಂಡಿತ ಮಕ್ಕಳಿಗೆ ಒಳ್ಳೆಯದಾಯಿತು. ಆದರೆ ಜಾಗದ ಕೊರತೆ ಮತ್ತು ಅದರಿಂದ ಸಮಸ್ಯೆಗಳು ಕೂಡ ಉದ್ಭವ ಆಗ್ತಾಯಿತ್ತು. ಅದರಿಂದ ನಾವು ಈ ಎದುರುಗಡೆ ಇರುವಂಥ ಒಂದು ಜಾಗವನ್ನು ನಾವು ಈ ಕಾಲೇಜ್ಗೆ ಕೊಡಿಸುವಂಥದ್ದನ್ನು ಮಾಡಿ ಮತ್ತು ಪಕ್ಕದಲ್ಲಿ ಇನ್ನೊಂದು ಏನು ಅವರ ಆವರಣದಲ್ಲಿ ಇರುವಂಥ ಜಾಗ ಏನಿದೆ ಅದನ್ನು ಕೂಡ ಅಲ್ಲಿ ಅಭಿವೃದ್ಧಿ ಮಾಡಬೇಕು ತೀರ್ಮಾನ ಮಾಡಿ ಈಗ ಇವತ್ತು ಸುಮಾರು 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ 12 ಕೊಠಡಿಗಳು ಇವತ್ತು ಸುಂದರ ಕಟ್ಟಡಗಳು ನಿರ್ಮಾಣ ಆಗಿದೆ. ಈ 12 ಕೊಠಡಿಗಳು ಇದು ನಮ್ಮ PG ಬ್ಲಾಕ್ ಆಗ್ತದೆ, ಅದು ನಮ್ಮ UG ಬ್ಲಾಕ್ ಆಗ್ತದೆ. ಸೊ ಅಂಡರ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ ಯಾರು ಓದ್ತಾ ಇದ್ದಾರೆ ಅವರಿಗೆ ಆ ಕಟ್ಟಡ